ಮಾಡೇನ್ಲೆ ಬಂಗಾರ ಹಂಗಂದ್ರೆ ಏನ್ ಶಾಂತಕ್ಕ ಬಂಗಾರನ ಜೈ ನಿನಗೇನಾರ ಗೊತ್ತಾ ಓಯವ್ವ ನನಗೆಲ್ ಗೊತ್ತು ಪ್ರೇಮಿ ನಿನಗೇನಾರ ಬಂಗಾರ ಅಂದ್ರೆ ಏನಂತೇಳಿ ಗೊತ್ತಾ ನಂದ 12 ಆಗೈತಿಲ್ಲ ನಾನು ಮನೆ ಕಟ್ಟಕತ್ತೇನಿ ಅದು ಸಾಲ ಮಾಡಿ ಇದು 2.5 ಲಕ್ಷ ಅದು ಮುದುಕಿಗೆ ಸಿಂಗಾರ ಮಾಡ್ದಂಗೆ ಏನು ಮನೆ ಕೆಡಿವರ ಕಟ್ಟಕತ್ತಿಲ್ಲ ಇದ್ದಿದ್ದು ಮನೆಗೆ ಮಣ್ಣು ಮೆತ್ತಿ ಅದನ್ನ ಇನ್ನೊಟ್ಟು ಸಿಮಿಟಿ ಗಾಡಿ ಗಟ್ಟಿ ಮಾಡ್ಕೊಳಕತ್ತೀನಿ ಅಟ್ಟೆ ಹಿಂದಿನ ಬಾಗ್ಲ ಮುಂದಿನ ಬಾಗ್ಲ ಕುಂದ್ರಸೋದ್ರಾಗ ಸಾಕಾಗೋಗೈತಿ ಎಲ್ಲಿ ಬಂಗಾರ ತಾಯಿ ಅಲ್ಲ ಬಂಗಾರ ರೇಟ್ 1,80,000 ರೂಪಾಯಿ ಆಗೈತಿ ನನ್ನ ಮಗ ಬಂಗಾರ ಕೊಳ್ತಾನೆ ಹೇಳಂಗಾರ ನೋಡೋಣ ಇನ್ನೊಂದು 2 ದಿನಕ್ಕೆ 2 ಲಕ್ಷಕ್ಕೆ ಮುಟ್ತಂದ್ರೆ ಮುಗೀತು ಬಂಗಾರಕ್ಕೆ ನಮಗೆ ಸಂಬಂಧ ಇಲ್ಲ ಇವತ್ತಿಗೆ ಅಲ್ಲ ಅದು ಯಾವಾಗ 1 ಲಕ್ಷದ ಮೇಲೆ ಹೋತಲ್ಲ ಅವಾಗ ಬಂಗಾರಕ್ಕೆ ನನಗೆ ಋಣ ತೀರ್ತು ಸಂಬಂಧ ಹರಿತು ಅದು ನನ್ನ ಕಡೆ ಬರಲ್ಲ ನಾನು ಅದ್ರ ಕಡೆ ಹೋಗಲ್ಲ ಚಪತಗೈದ ಸೊಟ್ಟ ಮಾರಿ ಪ್ರೇಮಿ ಹ್ಞೂ ಶಾಂತಪ್ಪ 1 ಲಕ್ಷ ತೀರ 80,000 ಐತನೇ ಇಲ್ಲ ತಾಯಿ ಎಲ್ಲ 3 ಎಳಿ ಕೊಳ್ಳಾಗ ಚೈನ್ ಹಾಕೊಂಡಿಯವ ಆಯ್ತು ನೋಡ್ರಿ ಕೊಳ್ಳಾಗ ಒಂದು ಹಳ್ಳಿ ನಕ್ಲೇಸ್ ಹಾಕೊಂಡಾಳ ನೀವ ಹಿಂಗೆ ಮಾತಾಡಿದ್ರೆ ನನಗತಿ ಏನ ಇವ ಹೋಗಲೇ ಇದು ಗ್ಯಾರಂಟಿ ಇದೆ ತಾಯಿ ಅದ ಇರೋದು ಅದು ನಕ್ಲೇಸ್ ಇತ್ತಲ್ಲ ಅದನ್ನ ಒತ್ತಿ ಇಟ್ಟನಿ ಅವಾಗ ಎಷ್ಟು 40,000 ರೂಪಾಯಿನ 30,000 ರೂಪಾಯಿ ಇದ್ದಾಗ ಮಾಡಿಸ್ಕೊಂಡಿದ್ದೆ ಸಂಘದ ಸಾಲ ತಕೊಂಡು ಅವಾಗ ಮಾಡಿಸಿದ್ದನ್ನು ಇದೇ ಟೈಪ ಇತ್ತು ಅದು ಒಂಥರ ಅದನ್ನು ಒತ್ತಿ ಇಟ್ಟನಿ ಭಾಳ ದಿನ ಒತ್ತಿ ಇಟ್ಟು ಏನಾದ್ರೂ ಬಡ್ಡಿ ಆದ್ರೆ ಡಬಲ್ ಆಗೈತೆ ಏನು ಯಾರಿಗೆ ಗೊತ್ತು ಬಿಡಿಸ್ಕೊಂಡಿಲ್ಲ ಏನಿಲ್ಲ ಹಾಗಾಗಿ ಕೊಳ್ಳೆ ಇರೋಕ್ಕಾಗಲ್ಲ ಅಂತ ಇದೊಂದು ಯಾವಾಗಲೂ ನೀ ತಗೊಂಡಿರ್ತೇನೆ ನೋಡು ನಂದು ಇದು ಮಾಡಿಸಿದ್ದು ಲಾಸ್ಟ್ 50,000 ರೂಪಾಯಿನೇ ಇತ್ತಲ್ಲ ಅವಾಗ ಮಾಡಿಸ್ಕೊಂಡಿದ್ದೆ ಸೀದಾ ಧರ್ಮಸ್ಥಳ ಸಂಘನಾಗ ರೊಕ್ಕ ತಗೊಂಡೆ ಸೀದಾ ಬಂಗಾರದ ಅಂಗಡಿಗೆ ಹೋಗಿದ್ದೆ ಆ ಸಾಲ ಹರಿದು ತೀರ್ಸೋಷ್ಟೊತ್ತಿಗೆ ಸಾಕಾಗೋತು ಅವಾಗ ತೊಗೊಂಡಿದ್ದು 3 ಎಳಿ ಚೈನ ಮತ್ತೊಂದು ಯಾವುದಿಲ್ಲ ಸುಡ್ಗಾಡು ಬಂಗಾರ ಅದು ಕರೆ ಬಿಡವ ಏನತ್ತಾಗ ನನ್ನ ಮಕ್ಕಳ ಲಗ್ನ ಆಗಿ ಹೋತೆ ಇನ್ನು ಬಂಗಾರ ಕೊಳ್ಳ ಮಾತಿಲ್ಲವ ನಾ ಏನು ಖರೀದಿನ ಮಾಡಕ್ಕೆ ಹೋಗೋದಿಲ್ಲ ಹಂಗಂದ್ರೆ ಹೆಂಗ ಶಾಂತಕ್ಕ ಲಕ್ಷ್ಮಿ ಇವತ್ತು ನಾಳೆ ಹೊಟ್ಟಿಲ್ಲ ಅಂದ್ರೆ ಹಳೆಯಾಗ ಏನಾರು ಕೊಡ್ತೀಯ ಇಲ್ಲ ಕೊಡ್ಬೇಕವ ಕೊಡ್ಬೇಕು ಪಾಪ ನಮ್ಮ ಪಾರ್ವತಿ ಹೋಟೆಲ್ ಆದಾಗ ನಮ್ಮ ಅರವಿಂದ ಏನು ಬೇಡ್ರಿ ಅತ್ತಿಯರ ನನಗೆ ನೀವು ಏನು ಕೊಡಕ್ಕೆ ಹೋಗ್ಬೇಡ್ರಿ ಎಲ್ಲ ನಾವು ಮಾಡ್ಕೊತೀವಿ ಅಂತೇಳಿ ಪಾಪ ಎಲ್ಲ ತಾನೇ ಮಾಡ್ಕೊಂಡಿತ್ತು ಒಂದು ತುಂಡು ಬಂಗಾರ ನಮ್ಮ ಕಡೆ ಬೇಡ ಅಂದ್ರು ನಾವೇ ಒಂದು ಜುಲ್ಮಿಲೆ ಒತ್ತಿ ಇಟ್ಟು ಕೊಟ್ಟಿದ್ವಿ ಅವತ್ತು ಅದೂ ಬೇಡ ಅಂತ ಹೇಳ ತೆಗ್ದ ಮತ್ತೆ ಒಂದು ಉಂಗ್ರಾನ ಏನೋ ಕೊಟ್ಟಿದ್ವಿ ಅಷ್ಟು ಲಕ್ಷ ಇಲ್ಲ ಅದಾದ್ಮೇಲೆ ಏನು ಕೇಳಿಲ್ ಬಿಡವ್ರು ನಮ್ಮನ್ನ ಪಾಪ ಆದ್ರೆ ನಮ್ಮ ಲಕ್ಷ್ಮೀ ಮನೆಯವ್ರು ಅದಾರಲ್ಲ ಅಂದಕರ ಅನ್ವಲ್ದಾರ ಅದಾಗ್ಬೇಕಂದ್ರೆ ಆಗ್ಬೇಕು ಇದು ಬೇಕಂದ್ರೆ ಇದೇ ಬೇಕು ಈ ನಮ್ಮನೆ ಅದಾರವ ಅವ್ರು ಪಾಪ ಹಳೆ ಚಲೋ ಅದ ನಾವೇನು ಹಂಗೆ ಕೇಳೋದಿಲ್ಲ ಆದ್ರೆ ಅವ್ರವ್ ಕಂಡು ಎಲ್ಲದಕ್ಕೂ ಕಂಡ್ರಿಸನ್ ಆಗ್ತಾಳೆ ಇದು ಹಿಂಗೆ ಇರಬೇಕು ಇದು ಹಿಂಗೆ ಆಗ್ಬೇಕು ಅಂತೇಳಿ ಹಾಗಾಗಿ ಅಲ್ಲ ನಾ ಇದ್ದಿದ್ದು ಹೊಲ ಮಾರಿ ನಾವು ಮದುವೆಗೆಲ್ಲ ಖರ್ಚು ಮಾಡಿ ಒಂದಿಟ್ಟು ಉಳಿದಷ್ಟು ರೊಕ್ಕ ಬ್ಯಾಂಕ್ನಾಗ ಇಟ್ಕೊಂಡು ಈಗ ಅದನ್ನು ತಿನ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೆ ಅದೇ ರೊಕ್ಕಿಲ್ಲವ ಏನು ಮಾಡ್ತೀವಿ ಹೇಳು ಆದರೂ ಪಾಟೀಲ್ ಅಣ್ಣಾರ ನಸೀಬ್ ಬಿಡು ಅದನ್ನ ಅವರ ಕೊಂಡ್ಕೊಂಡ್ರಲ್ಲ ಪಾಪ ಕೊಂಡ್ಕೊಂಡು ಪಾರ್ವತಿ ಹೆಸರಿಗೆ ಕೊಂಡಿದ್ರಿಲ್ಲ ಮಗಳಿಗೆ ಕೊಟ್ಟಂಗಾತ ಮತ್ತು ನೀವು 30 ಲಕ್ಷ ರೂಪಾಯಿ ಕೊಟ್ರವ್ರು ನಿನಗೆ ಆ ಮನುಷ್ಯ ದೇವ್ರಂತ ಸುಳ್ಳಲ್ಲ ದೇವ್ರಂತ ಮನುಷ್ಯ ಪಾಪ ಸುಳ್ಳ ಅನ್ಬಾರ್ದು ನನಗೆ ಹಿರಿಯರು ಮಾಡಿದ್ದ ಆಸ್ತಿ ಮಾರಾಕತ್ತೇವಲ್ಲ ಅಂತ ಎಷ್ಟು ಸಂಕಟ ಆಗಿತ್ತು ಆದ್ರೆ ಅದು ಯಾವಾಗ ಅದನ್ನ ನಮ್ಮ ಪಾರ್ವತಿ ಮಾವನ ಕೊಂಡ್ಕೊಂಡಲ್ಲ ಭಾರಿ ಖುಷಿ ಆಯ್ತು ಭಾರಿ ಖುಷಿ ಆಯ್ತು ಎಲ್ಲೇ ನನ್ನ ಮಗಳಿಗೆ ಹೋತು ಅದ್ರ ಒಂದ ಏನು ಹಂಗೆ ಕೊಡ್ಬೇಕಿತ್ತು ರೊಕ್ಕ ಕೊಟ್ಬಿಟ್ವಲ್ಲ ಅನ್ನೋ ಒಂದು ಬೇಜಾರು ಏನು ಮಾಡ್ತೀವಿ ಪರಿಸ್ಥಿತಿ ಕೆಟ್ಟಿತ್ತಲ್ಲ ನಮ್ದು ಹೌದಾ ಶಾಂತಕ ಎಲ್ಲಿ ಮಲ್ಲ ಮೆಚ್ಚ ಕಾಣವಳ್ಳ ಒಳಗದಾಳ ನಿಂಗೆ ಹೇಳೋದು ಬರ್ತನಲ್ಲ ನಮ್ಮ ಅತ್ತಿ ನನ್ನ ಗಂಡ ಇಬ್ರು ಅಲ್ಲಿ ಹೋಗ್ಯಾರ ಇದು ಏನದ ಮಗಳ ಮನೆಗೆ ಹೋಗ್ಯಾಳ ನಮ್ಮ ಅತ್ತಿ ನನ್ನ ಗಂಡ ಬಿಡಕ್ಕೆ ಹೋಗ್ಯಾನ ಇವತ್ತು ಅಲ್ಲೇ ಇರ್ತೇನೆ ಅಂತ ಹೇಳ್ಯಾರ ಹೊತ್ತು ಆತ ಸಂಜೆ ಆತ ಅಲ್ಲೇ ಇಷ್ಟೊತ್ತಾದ್ರೂ ಬರಲಿಲ್ಲ ಏನು ಅಲ್ಲೇ ಉಳ್ಕೊಂತಾರೆ ಈಗ ಅಲ್ಲೇ ಉಳ್ಕೊಂಡು ಆರಾಮ ನಾಳೆ ಹೇಳಿ ಬರ್ತಾರೆ ಕಾಣ್ತತ್ತಿರ್ತಾಗ ಇಲ್ಲರ ಏನು ಕೆಲಸ ಇತ್ತು ಆಯ್ತು ಅವ್ರು ಹೋಗ್ಬರ್ರಿ ಅಂತಂದೆ ಮತ್ತು ನಾನು ನಮ್ಮ ಅತ್ತಿ ಒಂದು 2-3 ದಿನ ಇದ್ದ ಬರ್ತಾನೆ ಅಂತ ಹೇಳಾಳ ಆಜು ಬಾಜುಕ್ ಹೆಂಗದಾರ ಮನಿ ಓನರ್ ಹೆಂಗದಾರ ಮನಿ ಹೆಂಗೈತಿ ನೋಡ್ಬೇಕು ನಾನು ಅಂತೇಳಿ ಹೋಗ್ಯಾಳ ಓ ಆಸ್ಕಿ ಮನೀಗ ಯಾಕ ನೀನು ಸುಟಿ ಮಾಡಿ ಇವತ್ತು ಸೂಟಿ ಅಲ್ ಬಿಡ ಅಶ್ವಿನಿ ಯಾಕೆ ಇವತ್ತು ನಾ ಸೂಟಿ ಮಾಡಕತ್ತೇನ್ರಿ ಇವತ್ತು ಬ್ಯಾಡ್ ತಗೋರಿ ಬರಬೇಡ್ರಿ ಅಂದ್ಲ ಏನೋ ಕೆಲಸ ಇರ್ಬೇಕು ಶಾಂತಕ್ಕ ಈ ಮದುವೆ ಹೊಸ್ತ್ರಾಗ ಮದುವೆ ಆಗ್ಯಾರಲ್ಲ ಮನ್ಯಾಗ ಏನಾರ ಕೆಲಸ ಇರ್ಬೇಕು ಹೌದನ ಹೋಗ್ಲಿ ಬಿಡು ಮನ್ಯಾಗಿದ್ರೆ ಮನ್ಯಾನ ಕೆಲಸ ಹಾಕಾವತ್ತಾಗ ಏನು ಮಾಡ್ತೀವಿ ಹೇಳು ಮನ್ಯಾನ ಕೆಲಸ ಮುಗಿಲಾರದು ಮತ್ತು ಇದು ಜಾತ್ರೆ ಬಂತಲ್ಲ ಈಗ ಸಿದ್ದಾಡಜ್ಜನ ಜಾತ್ರೆಗೆ ಆಯ್ತು ಮನ್ಯಾಗ ಅದಕ್ಕೂ ಒಂದು ರೊಕ್ಕದೊಂದು ಪಜಿತ ಆಗ್ಬಿಟ್ಟದ ಬಿಡ ಶಾಂತಕ್ಕ ಏನು ಮಾಡ್ತೀವಿ ಹೇಳಿ ನಮ್ದಂತೂ ಈ ವರ್ಷ 12 ತಿಂಗಳು ಮುಗಿಲಾರದು ನೋಡುವ ಇದು ಯಾವ್ದಕ್ಕಂಗೆ ಬೇಜಾರಕ್ಕೆ ಹಾಗೆ ಇರೋದವ ನಮ್ಮಂತವ್ರ ಗೋಳ ಹಂಗ ಇಲ್ಲ ಅನ್ಕೊಂತಾನೆ ಮಾಡ್ಕೊಂತ ಹೋಗೋದು ಎಲ್ಲ ಹಂಗ ಆಗೈತಿ ಈ ಮನ್ಯಾಗ ಬರ್ತಾ ನನ್ನ ಹಿಡ್ತಾ ಪೂರ್ತಿ ತಪ್ಪತಾ ಐತಿ ಏನು ಒಂದು ಅರ್ಥ ಆಗುತ್ತಿಲ್ಲ ಇವ್ರು ಎಲ್ಲಿ ಹೋಗ್ಯಾರ ಅಯ್ಯೋ ದೇವ್ರೆ ಫೋನ್ ಮಾಡಿದ್ರೆ ಎಬ್ಸುನು ಅಲ್ರ ಏನು ಕರ್ಮನಪ್ಪ ಎಲ್ಲಿ ಹೋಗಿರ್ಬೋದಪ್ಪ ಆಕಾಶ್ ಏನಾತಂತ ಕೇಳ್ತೀಯಲ್ಲ ಟೈಮ್ ಎಷ್ಟಾಗೈತೆ ಅಂತ ಗೊತ್ತಾ ಟೈಮು 9:15 ಆತ
ಹೋಗಿರಕ್ ಸಾಧ್ಯ? ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ. ಅಲ್ಲ ಇಷ್ಟೊತ್ತಿಗಲ್ಲ, ಸಂಜೆ 7 ಗಂಟೆ ಅಂದ್ರೆ ಮನ್ಯಾಗ ಇರ್ತಿದ್ರು. ನಾನಂಗರೆ ನನ್ನ ಕೆಲಸದೊಳಗೆ ನನ್ನ ಫೋನ್ನಾಗ ಮಾತಾಡ್ಕೊಂತ ನನ್ನ ಫ್ರೆಂಡ್ಸ್ ಜೊತೆಗೆ ಮರ್ತ್ಬಿಟ್ಟೆ. ಈಗ ನೋಡ್ತೀನಿ ಒಮ್ಮೆ 9:30 ಆಗೈತಿ. ಇಷ್ಟೊತ್ತಾದ್ರೂ ನಿಮ್ಮಪ್ಪ ಬಂದೇ ಇಲ್ಲ. ಹಂಗಾರೆ ಬಂದು ರೂಮ್ ಕಡೆ ಹೋಗ್ಯಾರ ಅಂತ ಅಲ್ಲಿ ಹೋಗಿ ನೋಡಿದೆ, ಅಲ್ಲೂ ಇಲ್ಲ. ಫೋನ್ ಮಾಡ್ತಾ ಇದೀನಿ, ರಿಸೀವ್ ಮಾಡವಲ್ರು. ನಂಗೆ ಯಾಕೆ ಹೆದರಿಕೆ ಬರಾಕತ್ತೈತೆ, ಎಲ್ಲಿ ಹೋಗಿರ್ಬೋದು? ಹಾಂ, ಅಲ್ಲ ನಿಮಗೆ ಗಂಡು ಮಕ್ಕಳಾಗಿ ನಿಮ್ಗೆ ಸ್ವಲ್ಪ ಜವಾಬ್ದಾರಿ ಇಲ್ಲ ಅಂದ್ರೆ ಹೆಂಗಂತ? ಹಾಂ, ನೀವು ಮೊದಲು ಇದೆಲ್ಲ ಕಾಳಜಿ ತಗೋಬೇಕು. ಅದನ್ನು ಬಿಟ್ಟು ನಂಗೆ ಏನು ಹೇಳ್ಬೇಕಂತ ಗೊತ್ತಾಗೋಲ್ತು. ಎಲ್ಲಿ ಹೋಗಿರ್ಬೋದು? ನನಗಂತೂ ಭಾಳ ಹೆದರಿಕೆ ಆಗಕತ್ತೈತಿ. ಆಕಾಶ್, ಮೊದಲು ನಿಮ್ಮಪ್ಪ ಎಲ್ಲಿ ಹೋಗಿರ್ಬೋದು? ಫ್ಯಾಕ್ಟ್ರಿ ಕಡೆ ಏನಾರು ಇದ್ರಾ? ಅವ ನೀ ಬೇಜಾರು ಮಾಡ್ಕೋಬೇಡ, ನಾನು ಹುಡುಕ್ತೀನಿ. ನಾನು ಯಾವುದೋ ಕೆಲಸದೊಳಗೆ ಮರ್ತ್ಬಿಟ್ಟೆ. ದಿನ ಬಂದಿರ್ತಿದ್ರಲ್ಲ, ಬಂದು ಅವ್ರ ಪಾಡಿಗೆ ಅವ್ರ ರೂಮಿಗೆ ಹೋಗಿರ್ತಿದ್ರಲ್ಲ ಅಂತ ನಾನು ಸುಮ್ಮನಾಗ್ಬಿಟ್ಟೆ. ಸರಿ, ನಾನೊಂದು ಸ್ವಲ್ಪ ಫ್ಯಾಕ್ಟ್ರಿಗೆ ಅದು ಫೋನ್ ಮಾಡಿ ವಿಚಾರಿಸ್ತೀನಿ. ಟೆನ್ಷನ್ ತೊಗೊಬೇಡ, ಅಣ್ಣ ಹೋಗ್ಯಾನಲ್ಲ ವಿಚಾರ್ಸಕ್ಕ. ಅಪ್ಪನ ದೋಸ್ತರ ಕಡೆ ಏನಾರ ಹೋಗಿರ್ಬೋದಾ? ನಂಗೆ ಯಾಕೋ ಹಂಗೆ ಅನ್ನಿಸ್ತಾ ಐತಿ. ಯಾವುದಕ್ಕೂ ಒಂದು ಫೋನ್ ಮಾಡಿ ನೋಡ್ತೀನಿ. ತಡಿ. ಎಲ್ಲಿ ಹೋದ್ರು? ಟೈಮ್ ಇಷ್ಟೊತ್ತಾಯ್ತು. ಅತ್ತಿಯಾರ, ಯಾಕೆ ಅಳ್ತಾ ಇದೀರಿ? ಮಾವಾರ್ ಬರ್ತಾರೆ ತಗೋರಿ, ಬೇಜಾರು ಮಾಡ್ಕೋಬೇಡ್ರಿ. ನಾನು ನಮ್ಮ ಅಪ್ಪಗೊಂದು ಮಾತು ಫೋನ್ ಮಾಡಿ ಕೇಳಲೆ? ಏನು ಬೇಕಾಗಿಲ್ಲ, ಅಲ್ಲೇನು ಫೋನ್ ಮಾಡಿ ಕೇಳೋ ಅವಶ್ಯಕತೆ ಏನಿಲ್ಲ. ಅಲ್ಲಿ ಅಪ್ಪಾಜಿ ಹೋಗೋದು ಇಲ್ಲ. ಅಲ್ರಿ, ಒಂದು ಮಾತು ಕೇಳೋಕೆ ಏನಾಗದೈತಿ? ಅಲ್ಲಿ ಹೋಗಿರಂಗಿಲ್ಲ ಅವ್ರು. ಅಲ್ಲಪ್ಪ, ಒಂದು ಮಾತು ಕೇಳಿ ಬಿಡ. ವಿಚಾರಿಸಿದೆ, ಅವರು ಇಲ್ಲ, ಇಲ್ಲಿ ಬಂದಿಲ್ಲ ಅಂತಂದ್ರು. ನೋಡ್, ನಾ ಹೇಳಿದ್ರೆ ನಿಮಗೆ ಸುಳ್ಳು ಅನ್ನಿಸ್ತೈತಿ. ಎಲ್ಲಿ ಹೋಗಿರ್ಬೇಕಂಗಾರ? ಹಾಂ, ನಂಗಂತೂ ಏನು ಮಾಡ್ಬೇಕಂತೇಳಿ ಗೊತ್ತಾಗೋಲ್ತಲ್ಲಪ್ಪ. ಪೊಲೀಸ್ ಕಂಪ್ಲೇಂಟ್ ಕೊಡ ನಡಿ. ಟೈಮ್ ರಾತ್ರಿ 10 ಗಂಟೆ ಆಗೈತಿ. ಈಗ ಹೋಗಿ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರು ಅಲ್ಲಿ ನೆಟ್ಟಿಗೆ ಯಾರು ರೆಸ್ಪಾನ್ಸ್ ಮಾಡಲ್ಲ. ಈಗ ನಾ ಹೇಳೋದಾದ್ರೆ ಇದೊಂದು ನೈಟ್ ನೋಡೋಣ. ಅಕಸ್ಮಾತ್ ಎಲ್ಲರೂ ಫ್ರೆಂಡ್ ಮನೆಗೆ ಹೋಗಿ ಫೋನ್ಗಿನ್ ಸ್ವಿಚ್ ಆಫ್ ಆಗಿ ಫೋನ್ ಹಚ್ಚಕ್ಕಾಗ್ಲಾರ್ದ ಏನಾದರೂ ತೊಂದರೆ ಆತ ಏನ ನೋಡೋಣ. ಇದು ಒಂದು ನೈಟ್ ನೋಡೋಣ. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ನಸಕ್ನಾಗ ಮಾಡೋ ಕೆಲಸನೇ ಅದು. ಬೆಳಗ್ಗೆ ಎದ್ದ ತಕ್ಷಣ ಹೋಗೋಣ, ನೋಡೋಣ. ಈಗ ಸುಮ್ಮನೆ ಕಂಪ್ಲೇಂಟ್ ಕೊಟ್ಟರೆ ದೊಡ್ಡ ಇಶ್ಯೂ ಆಕೈತಿ. ನೋಡೋಣ, ಬೆಳಗ್ಗೆ ಎದ್ದ ತಕ್ಷಣ ಅದೇ ಕೆಲಸ ಮಾಡೋಣವ. ಹಂಗಲ್ಲ, ಕಂಪ್ಲೇಂಟ್ ಕೊಡಲಿಲ್ಲ ಅಂದ್ರೆ ತಡ ಆದರೆ ಏನು ಮಾಡೋದು? ಈಗಿಂದ ಈಗೇ ಕೊಡ್ಬೇಕು. ನನಗೆ ಅದೆಲ್ಲ ಗೊತ್ತಿಲ್ಲ. ಈಗಿಂದ ಈಗೆ ಕೊಟ್ಟರು 10 ಗಂಟೆ ಆಗೈತಲ್ಲ. ಈಗ ಯಾರು ಆಫೀಸರ್ಸ್ ಎಲ್ಲ ಓಡ್ ಬಂದು ಹುಡ್ಕಕ್ಕೆ ಹೋಗಲ್ಲವಾ? ಅದೇನು ಬೇಕಾದಾಗಲಿ, ಒಂದು ನಾವು ಫಸ್ಟಿಗೆ ಈಗ ಮಿಸ್ ಆದ ತಕ್ಷಣ ಈಗ ಕೊಟ್ವಿ ಅಂತಂದ್ರೆ ಅವ್ರು ಬೆಳಗ್ಗೆ ಎದ್ದಾದ್ರೂ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಹೇಳತ್ತೀನಿ. ತಡಿ, ನನ್ನ ಫ್ರೆಂಡ್ ಅಣ್ಣನೇ ಪೊಲೀಸ್. ಅವ್ರ ಹತ್ರ ನಾನು 1-2 ನಿಮಿಷ ಫೋನ್ನೇ ಮಾತಾಡ್ಬರ್ತೀನಿ. ತಡಿ, ನಂಬರ್ ಫೋನ್ ಇಲ್ಲೈತಿ. ಹಲೋ ಸರ್, ನಾನು ಆಕಾಶ್ ಅಂತ. ಯಾವ ಆಕಾಶ್ ಹೇಳಿ? ಸರ್, ನವೀನ್ ಫ್ರೆಂಡ್ ಸರ್. ನಾನು ಗಾಯತ್ರಿ ಇಂಡಸ್ಟ್ರೀಸ್ ಚಂದ್ರಶೇಖರ್ ಅವ್ರ ಮಗ ಮಾತಾಡೋದು. ಹೇಳಿ ಆಕಾಶ್ ಅವ್ರೆ. ಸರ್, ನಮ್ಮ ತಂದೆಯವ್ರು ಬೆಳಗ್ಗೆನೇ ಫ್ಯಾಕ್ಟ್ರಿಗೆ ಹೋಗಿತ್ತು. ಫೋನ್ ಸ್ವಿಚ್ ಆಫ್ ಆಗೈತಿ. ಫಸ್ಟು ರಿಂಗ್ ಆಗ್ತಿತ್ತು, ಈಗ ಸ್ವಿಚ್ ಆಫ್ ಆಗೈತಿ. ಏನೋ ಒಟ್ಟು ಗೊತ್ತಿಲ್ಲ. ಆಮೇಲೆ ಅವ್ರ ಫ್ರೆಂಡ್ಸಿಗೆ ಒಂದು ಸ್ವಲ್ಪ ಜನಕ್ಕೆ ಕಾಲ್ ಮಾಡಿದ್ದೆ, ಅವ್ರು ಇಲ್ಲಿ ಯಾರೂ ಬಂದಿಲ್ಲ ಅಂತ ಹೇಳಿದರು. ಸೊ ಮನೆಯೊಳಗೆ ಗಾಬರಿ ಆಗ್ಯಾರ. ಸ್ವಲ್ಪ ಹೆಲ್ಪ್ ಆಗ್ಬೇಕಿತ್ತು ಸರ್. ಹೌದಾ? ಏನಾದರೂ ಮನೆಯೊಳಗೆ ಜಗಳ ಅದು ಏನಾದರೂ ಆಗಿತ್ತಾ? ಇಲ್ಲ ಸರ್, ಜಗಳ ಎಲ್ಲ ಏನೂ ಇಲ್ಲ, ಆರಾಮಾಗೇ ಇದ್ದರು. ಆರಾಮಾಗೆ ಅವರು ಅವ್ರ ಪಾಡಿಗೆ ಬೆಳಗ್ಗೆ ರೆಡಿಯಾಗಿ ಹೋಗಿದ್ದು. ನಾವು ಈಗ ಬರ್ತಾರೆ ಅಂತೇಳಿ ನಾವು ದಿನ ಡೈಲಿ ಒಂದು 7 ಗಂಟೆ, ಹೆಚ್ಚು ಕಮ್ಮಿ ಒಂದು 7-7:30 ಒಳಗೆ ಬಂದುಬಿಡ್ತಿದ್ರು. ಸೊ ಹಾಗಾಗಿ ಎಲ್ಲರೂ ಆರಾಮಾಗಿದ್ದಿದ್ದು. ಸೊ ಈಗ ಬರ್ತಾ ಲೇಟ್ ಆದಂಗೆ ಇವಾಗ ವಿಚಾರ್ಸೋಕ್ಕೆ ಶುರು ಮಾಡಿದ್ದೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಅವ್ರು ಎಲ್ಲಿ ಹೋದರು ಏನೋ ಸ್ವಲ್ಪ ನಮಗೆ ಹುಡುಕೊಟ್ಟಿದ್ರೆ ಭಾಳ ಹೆಲ್ಪ್ ಆಕಿತ್ತು ಸರ್. ಕಂಪ್ಲೇಂಟ್ ಏನಾರು ಕೊಟ್ರಾ ಸ್ಟೇಷನಿಗೆ? ಇಲ್ಲ ಸರ್, ಕೊಟ್ಟಿಲ್ಲ. ಇವಾಗ ಹೋಗ್ಬೇಕು ಅಂದ್ವಿ, ಮತ್ತು ಈಗ ಅಲ್ಲಿ ಯಾರು ಇರ್ತಾರೋ ಏನೋ ಗೊತ್ತಿಲ್ಲ. ನೋಡೋಣ, ಯಾವುದಕ್ಕೂ ನಿಮಗೆ ಒಂದು ಕಾಲ್ ಮಾಡೋಣ ಅಂತ ಮಾಡಿದ್ದು. ಸರಿ, ನಾನು ಬೆಳಗ್ಗೆನೇ ಬೇಗ ಇದ್ರ ಬಗ್ಗೆ ಇನ್ಚಾರ್ಜ್ ತಗೋತೀನಿ, ಆಯ್ತಾ? ನೋಡೋಣ, ಬೆಳಗ್ಗೆ ಬರ್ರಿ, ಸ್ಟೇಷನಿಗೆ ಬರ್ರಿ. ಆಯ್ತು ಸರ್. ಹೇಳಿನ ತಗೋ. ಏನು ಇವ್ರು ಯಾಸಿಮೆ ಏನಪ್ಪ ಬೆಳಗ್ಗೆ ಬರ್ರಂತ. ಈಗ ರಾತ್ರಿ ಏನನ್ನ ನನಗೆ ಚಿಂತೆ ಇರ್ತೈತಿ, ಎಲ್ಲಿ ಹೋದ್ರು ಏನಾದ್ರು ಅಂತೇಳಿ ಬೆಳಗ್ಗೆ ಬರ್ರಿ ಅಂತ. ಹಂಗಲ್ವಾ, ಅವರು ನೋಡೋಣ ಬೆಳಗ್ಗೆವರೆಗೂ. ಈಗ ಇದಕ್ಕಿದ್ದಂಗೆ ಎಲ್ಲ ಇದಕ್ಕಿದ್ದಂಗೆ ಹುಡ್ಕಕ್ಕೆ ಶುರು ಮಾಡ್ತಾರಂತ ಮಾಡಿಯಾ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 6 ಗಂಟೆಗೆ ಎದ್ದು ಹೋಗ್ತೀನಿ. ನೋಡೋಣ, CC ಕ್ಯಾಮ್ರಾಸ್ ಚೆಕ್ ಮಾಡಿದ್ರೆ ಗೊತ್ತಾಕೈತಿ ಈ ಕಾರ್ ಎಲ್ಲಿಂದ ಎಲ್ಲಿಗೆ ಹೋತು, ಏನಾಯ್ತು ಎತ್ತ ಅಂತೇಳಿ ಎಲ್ಲ ಗೊತ್ತಾಕೈತಿ. ಹ್ಞೂನಪ್ಪ, ಒಂದು ಫೋನ್ ಮಾಡಿದ್ರು ಎಷ್ಟೋ ಸಮಾಧಾನ ಆಕಿತ್ತು. ಫೋನ್ ಇಲ್ಲ, ಏನಿಲ್ಲ, ಏನು ಮಾಡೋದಂತ ಗೊತ್ತಾಗೋಲ್ತು. ಅವಾಗ ಗಾಬರಿ ಆಗ್ಬೇಡವಾ, ಏನಾಗಲ್ಲ, ಹೆದರ್ಕೋಬೇಡ. ನಾವೆಲ್ಲ ಅದೀವಿಲ್ಲ. ಯಾಕೆ ಟೆನ್ಷನ್ ತಗೊಂತಿ? ಏನಾಗಲ್ಲ, ಸ್ವಲ್ಪ ಸಮಾಧಾನಾಗಿರು. ನಾನು ಅಣ್ಣನೇ ಹೋಗಿ ಒಂದು ರೌಂಡ್ ಎಲ್ಲ ಕಡೆ ಹುಡ್ಕಾಡ್ಕೊಂಬರೋಣ. ಬೇಡಪ್ಪ, ಇಷ್ಟೊತ್ತಿನಾಗ ಹೋಗಿ ಎಲ್ಲಂತ ಹುಡುಕ್ತೀರಿ, ಏನಂತ ಮಾಡ್ತೀರಿ? ಬೇಡ, ಬೆಳಗ್ಗೆ ನೋಡೋಣ. ಅದೇನೋ CC ಕ್ಯಾಮ್ರಾ ಅಂದ್ರಲ್ಲ, ಅದನ್ನು ಚೆಕ್ ಮಾಡಿದ್ರೆ ಗೊತ್ತಾಕೈತಿ ಆ ಕಡೆ ಹೋದ್ರು ಏನಾದರೂ ಅಂತೇಳಿ. ಪೊಲೀಸರಿಗೆ ಕೊಡ್ತಾರಲ್ಲ. ಸರಿ ಆಯ್ತು, ಹೆದರ್ಬೇಡ, ಆರಾಮಾಗಿರು. ಊಟ ಯಾಕೆ ಕೆಲವು ದಿನದಿಂದ ನಿಮ್ಮ ಅಪ್ಪನ ನಡವಳಿಕೆನೇ ಬದಲಾಗಿತ್ತು. ಹಿಂಗಾಗಿ ನಂಗೆ ಹೆದರಿಕೆ ಬರ್ತಿದ್ದಿದ್ದು. ಏನಪ್ಪ,
ಎಲ್ಲಿ ಹೋದ್ರು ಏನಾದರೂ ಯಾವತ್ತೂ ಹಿಂಗೆ ಫೋನ್ ಮಾಡ್ಲಾರ್ದ ಇದ್ದಿಲ್ಲ. ಟೈಮ್ ಸರಿ ಅಂದರೆ ಟೈಮ್ ಸರಿ, ಬೆಳಗ್ಗೆ ಆಫೀಸ್, ಅದು ಫ್ಯಾಕ್ಟ್ರಿಗೆ ಹೋಗೋದು, ಸಂಜೆಗೆ ಮನೆಗೆ ಬರೋದು, ಇಷ್ಟೇ ಇತ್ತು ಅವ್ರ ಜೀವನ. ಯಾವತ್ತೂ ಹಿಂಗೆ ಮಾಡಿದ್ದಿಲ್ಲ. ಈಗ ಕೆಲವು ದಿನಗಳಿಂದ ಹಿಂಗೆ ಮಾಡಕತ್ತಾರ. ಏನಪ್ಪ ಒಂದು ತಿಳಿವಲ್ತು. ಮಧ್ಯಾಹ್ನ ಊಟಕ್ಕೆ ಬರ್ತಿದ್ರು, ಬೇಡ ನಾ ಹೊರಗೆ ಉಂಡೇನಿ ಅಂತ ಹೇಳ್ತಾರೆ. ಏನಪ್ಪ ಟಿಫಿನ್ ತೊಗೊಂಡೋಗ್ರಿ ಅಂದ್ರೆ ಅದು ಅಲ್ವಲ್ಲ ಅಂತಾರೆ. ನಾನು ನೋಡ್ತಾ ಇದ್ದೀನಿ ಫ್ಯಾಕ್ಟ್ರಿ ಒಳಗೆ ಅಪ್ಪನ ನಡವಳಿಕೆ ಸ್ವಲ್ಪ ಚೇಂಜೇ ಆಗಿತ್ತಿಲ್ಲ ಅಂತಲ್ಲ, ಆದ್ರೆ ಏನಾಗೈತೆ ಅನ್ನೋದು ತಿಳಿವಲ್ತಲ್ವೇ. ನೋಡೋಣ ತಡಿಯವ, ನೋಡೋಣ. ಬೆಳಗ್ಗೆ ದೌಡೆದ್ದು ಹೋಗ್ತೀನಿ ಸ್ಟೇಷನ್ಗೆ. ಅಯ್ಯಪ್ಪ ನನಗೆ ನಿದ್ದೆ ಬರ್ತಾಯ್ತಲ್ಲಪ್ಪ, ಏನು ಮಾಡೋದು? ಅತ್ತಿ ನೋಡಿದ್ರೆ ಹಿಂಗೆ ಕುಂತ್ಲಾತು ಅಂತ, ಮಗ ಇಲ್ಲಿ ಕುಂತಾನ, ಅವರು ಆಕಾಶ ಅವರು ಇಲ್ಲೇ ಅದಾರ. ಈಗ ನಾನು ಹೋಗಿ ಮುಕ್ಕೊಂಡ್ರೆ ಸರಿ ಅನ್ಸಲ್ಲ. ಯಾವುದಕ್ಕೂ ನಾನು ಇಲ್ಲೇ ಕುಂತೇ ಬಿಡ್ತೀನಿ. ಎಷ್ಟೊತ್ತು ಕುಂದಿರ್ತಾರೆ ನೋಡೋಣ. ಅಯ್ಯೋ ದೇವ್ರಿ, ಏನಪ್ಪ ಮಾಡಲಿ? ಫೋನ್ ಬೇರೆ ಕಾರ್ನಾಗ ಬಿಟ್ಟು ಬಂದೆ. ಛೇ, ನನಗೂ ಲಕ್ಷ್ಯ ಆಗಲಿಲ್ಲ. ಫೋನು ಲಾಕ್ ಏನೋ ಮಾಡಿ ಬಂದೀನಿ, ಆದರೆ ರಿಂಗ್ ಆಗಿ ಅಲ್ಲಿ ಫೋನ್ ಮಾಡಿರ್ತಾರಪ್ಪ. ಇಷ್ಟೊತ್ತಾತು, 10 ಗಂಟೆ ಟೈಮು. ಇಷ್ಟೊತ್ತಿಗೆ ಮನ್ಯಾಗ ಗಾಬರಿ ಆಗಿರ್ತಾರೆ. ಅವ್ರೇನಾದರೂ ಪೊಲೀಸ್ ಅಂತ ಕಂಪ್ಲೇಂಟ್ ಕೊಟ್ರೆ ಏನಪ್ಪ ಮಾಡೋದು? ಏನು ನನ್ನ ಹಣೆ ಬರೀ ಇವತ್ತು ಯಾಕೆ ಇಲ್ಲಿ ಬಂದು ಸಿಕ್ಕೊಂಡೆ ನಾನು? ಛೇ, ಅಲ್ಲ ಈಕಿ ಒಂದು ಮಾತು ನನಗೆ ಫೋನ್ ಹಚ್ಚಿ ಹಿಂಗೆ ಬರ್ತಾರ ಅಂತ ಹೇಳಿದ್ರೆ ನಾನು ಇಲ್ಲಿಗೆ ಬರ್ತಾನೆ ಇದ್ದಿದ್ದಿಲ್ಲ ತಗ. ಏನು ಈಕಿ ಮನುಷ್ಯಾಳ ಅಂತ ನಾ ತಗ. ಫೋನ್ ತಂದಿದ್ರ ಇಲ್ಲ, ಇಲ್ಲಿ ಹೊರಗೆ ಬಂದೆ ನಂತರ ಹೇಳ್ಬಿಡ್ತಿದ್ದೆ. ಇಷ್ಟೊಂದು ಟೆನ್ಷನ್ ಹಾಕಿದ್ದಿಲ್ಲ. ಫೋನೂ ತಂದಿಲ್ಲಲ್ಲಪ್ಪ ನಾನು, ಏನು ಮಾಡಲಿ? ಬಂದ್ಯಾ? ನಾ ಹೋಗ್ಲೆ, ಹೊರಗೋಲೆ. ಎಲ್ಲಿ ಹೋಗ್ತೀರಿ? ಅಲ್ಲಿ ಹಾಲ್ನಾಗ ಕುಂತಾರ ಅವ್ವ ಅಣ್ಣ ಇಬ್ಬರು ಅಲ್ಲೇ ಕುಂತಾರ. ಒಂದು ನಿಮಿಷ ಒಂದು ಬಚ್ಚಲಕ್ಕೆ ಹೋಗ್ತೇನೆ ಅಂತ ಹೇಳಿ ಬಂದಿದ್ದು ನಾನು ಇಲ್ಲೇ. ಅಯ್ಯೋ ದೇವ್ರೆ, ಅಲ್ಲ ನೀನು ಹೇಳ್ಬಾರ್ದು ಅವ್ರು ಬರಾಕತ್ತಾರ ಮನೆಗೆ ಅಂತೇಳಿ. ನಾನು ಇಲ್ಲಿಗೆ ತಲೆನೂ ಹಾಕ್ತಿದ್ದಿಲ್ಲ. ಅಯ್ಯೋ ಅದನ್ನ ನನಗೆ ಗೊತ್ತಿಲ್ಲರಿ. ನನಗೆ ಫೋನ್ ಹಚ್ಚತ್ಲೆ ಹಿಂಗೆ ಅದೇ ನೀ ಇದೇ ಏರಿಯಾದಾಗ ಅದನ್ನು ಬರಾತನಿ ಅಂದರು ಅನ್ನತ್ಲೆ ಪಟ್ಟನಂಗೆ ನಿಮಗೆ ಫೋನ್ ಮಾಡೇನಿ ನಾನು, ಬರ್ಬೇಡ್ರಂಗಾರ ಅಂತೇಳಿ. ನೀವು ಫೋನ್ ಅಲ್ಲಿ ಎಬ್ಸೋದು ಬಿಟ್ಟು ಕಾರ್ನಾಗ ಆ ಫೋನ್ ಎಬ್ಸ್ಲಾರ್ದ ಸೀದಾ ಮನೆಗೆ ಬಂದ್ರಿ. ಅಷ್ಟೊತ್ತಿಗೆ ಹೊಳ್ಳೋಗತ್ಲೆ ಇವ್ರು ಬಂದರು. ನನಗೂ ಗೊತ್ತಿಲ್ಲ. ನಿಮಗಿಂತ ಜಾಸ್ತಿ ಒದ್ದಾಟ ಹೊರಗೆ ನನಗಾಗೈತಿ. ಅಯ್ಯೋ, ನನ್ನ ಮನ್ಯಾಗ ಇಷ್ಟೊತ್ತಿಗೆ ಆಗಲೇ ಹುಡ್ಕಕ್ಕೆ ಶುರು ಮಾಡಿರ್ತಾರ. ಅಯ್ಯೋ ಅಲ್ಲ ರೀ, ಒಂದು ಫೋನ್ ಮಾಡಿ ಹೇಳ್ರಿ. ನಾನು ನನ್ನ ದೋಸ್ತನ ಮನೆಗಾರ ಏನೋ ಒಂದು ಕಾರಣ ಕೊಡ್ರಿ, ಬೆಳಗ್ಗೆ ಬರ್ತೀನಿ ಅಂತ ಹೇಳ್ರಿ. ನಾಸಕನಾಗೇನು ಅವ್ರು ಮಕ್ಕೊಂಡಾಗ ನಾನು ನಿಮ್ಮನ್ನು ಹೊರಗೆ ಕಳಿಸ್ತೀನಿ. ಈಗ ಅವರು ಇಲ್ಲಾದ್ರೆ ಈಗ ಮಕ್ಕೊಂಡ್ರಂದ್ರೆ ಹೊರಗೆ ಕಳಿಸ್ತೀನಿ. ಫೋನ್ ಕಾರ್ನಾಗೆ ಐತಿ. ಹೇಳ್ಬೇಕು ಅಂದರೆ ನೀನು ಹೊರಗದಿ, ಕದ ತೆಗ್ದು ಈಗ ಒಳಗೆ ಬಂದು ನಾನು ಹೇಳ್ತಾ ಇದ್ದೀನಿ. ನನಗೆ ಕಾರ್ ಕಡೆ ಹೋಗಿ ಫೋನ್ ತೊಗೊಂಡು ಬಂದು ಕೊಡ್ತೀಯಾ? ನಾನೊಂದು ಫೋನ್ ಮಾಡಿ ಹೇಳ್ತೀನಿ. ಏನು ಕಾರ್ ಕಡೆ ಹೋಗ? ನನ್ನ ಫೋನೇ ಕೊಡ್ಲಾ? ಹಚ್ಚಿ ಹೇಳ್ತೀರಾ? ಕಬರ್ ಕೇಳಿ, ನಿನ್ನ ಫೋನ್ ತೊಗೊಂಡು ಹಚ್ಚಿದೆ ಅಂದ್ರೆ ನಂಬರ್ ಗೊತ್ತಾಕತಿ. ಅದಕ್ಕೆ ನನ್ನ ಫೋನೇ ಕೊಡು. ಅಲ್ಲ ಇಷ್ಟೊತ್ತಿಗಾಗಲೇ ಹಾಂ ತಡ್ರಿ, ಹೊರಗೆ ಯಾರದಾರ ನೋಡಿ ಪಟ್ಟ ನಂಗೆ ತೊಗೊಂಡು ಬರ್ತೀನಿ. ನಾ ಕದ ತೆಗೆದಿಲ್ಲ, ಒಳಗೆ ಬಂದಿದ್ದವ್ರಿಗೆ ಗೊತ್ತಿಲ್ಲ. ಓಕೆ. ಅಯ್ಯೋ ದೇವ್ರೆ, ಇದೇನು ಅಗ್ನಿ ಪರೀಕ್ಷೆ ತಂದಿಟ್ಟೆಪ್ಪ. ಆಗಲ್ಲಪ್ಪ, ಸುಳ್ಳು ಹೇಳಿ ಮೇಂಟೈನ್ ಮಾಡೋದು ಸುಲಭನೇ ಅಲ್ಲ. ಎಂಥ ಇಕ್ಕಟ್ಟನೆ ಸಿಕ್ಕೊಂಡ್ಬಿಟ್ಟೆ ನಾನು. ಐತಿ ಜಾಗ, ಮನೆ ಹಿಂಬ ಐತಿ. ನಾ ಹಿಂಗೆ ಮಾಡ್ತೇನೆ ತಡಿ. ನಾನು ಆ ರೂಮ್ ಏನು ಚಾವಿ ಹಾಕೈತಲ್ಲ ಅದ್ರ ಬಾಗಲ್ದಾಗ ಮಕ್ಕೊಂಬಿಡ್ತೇನೆ ತೊಂಬ. ಇಲ್ಲಿ ಆ ಕಡೆ ಈ ಕಡೆ ಒಳಗೆ ಒಳಮಗ್ಲ ಐತಲ್ಲ, ಸರಿ ನಾ ಅಲ್ಲಿ ಮಕ್ಕೋತೀನಿ. ಏನು ಇವ ಇಲ್ಲಿ ಸ್ವಲ್ಪ ಹೊದ್ಮೇಲೆ ಮಕ್ಕೊಂಬಿಡ್ತಾನೆ. ಚಾವಿ ಹಾಕಿದ ರೂಮ್ ಬಾಗಲ್ದಾಗ. ಅಲ್ಲಿ ಬೇಡವಾ? ಅಲ್ಲಿ ಬೇಡ, ಅಲ್ಲೇ ಮಕ್ಕೊಂತಾನೆ, ಗಾಂವ್ ಅಕ್ಕತಿ. ಹೌದಾ, ಸರಿ. ಇಲ್ಲೇ ಹಾಲ್ದಾಗ ಹಾಸ್ತೇನೆ ತಡಿಯವ, ಇಲ್ಲೇ ಮಕ್ಕೊಂಬಿಡೋಣ. ನನಗೆ ನಿನಗೆ ಸೇರಿ ಇಲ್ಲಿ ಕೆಳಗೆ ಹಾಸ್ತೀನಿ. ಅಣ್ಣ ಅಲ್ಲಿ ಮ್ಯಾಗ ಸ್ವಲ್ಪ ಹೊದ್ಮೇಲೆ ಮಕ್ಕೋಲಕ್ಕ. ಮಕ್ಕೊಳಕ್ಕೆ ಭಾರಿ ಆಡ್ತಾರ ಅದು ಬಿಡವ. 4 ದಿನ ಆ ರೂಮ್ನಾಗ ಇಟ್ಟಿರೋ ಎಲ್ಲ ಸಾಮಾನು ತೊಗೊಂಡು ಹೋದ್ರಂದ್ರೆ ನಮ್ಗೆ ಆ ದೊಡ್ಡ ರೂಮ್ ಐತದ, ಮನೆ ನೋಡಕ್ಕೆ ಬಂದಾಗ ತೋರ್ಸ್ಯಾರ. ಆ ರೂಮ್ ನಮ್ಗೆ ಖಾಲಿ ಆಕೈತೆ. ಅವಾಗ ನೀ ಬಂದಾಗ ಆರಾಮಾಗಿ ಅಲ್ಲಿ ಎಷ್ಟು ಮಂದಿ ಆದ್ರೂ ಮಕ್ಕೋಬೋದು. ಹೌದನಾ? ಆಯ್ತು ಹಂಗಾರೆ ಇಲ್ಲೇ ಹಾಸ್ ಮತ್ತೆ. ಹಾಂ, ಒಂದೀಟ್ ಬಂದೆ, 1 ನಿಮಿಷನ ಬಂದೆ. ಅಯ್ಯೋ ದೇವ್ರಿ, ಕಾರಿನ ಚಾವಿ ತೆಗೆದ್ರೀಗ ಕೀ 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 ಅಂತ ಹಾರ್ನಕತೆ ಏನೋ ಇದು ಕಾರು. ಅಯ್ಯೋ ಏನಪ್ಪ ಮಾಡೋದು? ಅಪ್ಪ ಮನೆ ಹಿಂಬೈತಿ, ಮತ್ತು ಅದು ಕ್ವಾಣಿ ಖಾಲಿ ಆದರೆ ಆರಾಮ್ ಮಕ್ಕೋಬೋದು, ಹೇಳ್ಬೋದು, ಏನು ತೊಂದರೆ ಇಲ್ಲ. ಅಡ್ಡಿಲ್ಲ, ಇಕ್ಕೋಬೇಕೀಗಾದ್ರೆ ಮನೆ ಚಲೋನೇ ಐತಲ್ಲ. ಅವನವ ಮನೆ ಆರಾಮೈತಿ, ಊಟನೂ ಭರ್ಪೂರಾಗೈತೆ ಬಿಡು. ಶಾಂತ ಎಂತ ಚಲೋ ಅನ್ನ ಮಾಡ್ಕಟ್ಟೆ ನೋಡವ. ಏನ ನನ್ನ ಸಸಿ ನಾದ್ನಿ ಮನೆಗೆ ಹೊಂಟಾರ ಅಂತಂದ್ರು ಬೇಕಾಬಿಟ್ಟು ಅಡುಗೆ ಮಾಡಿಲ್ಲ, ರುಚಿನೇ ಮಾಡಿ ಕಟ್ಟಾಳ. ನೋಡವ. ಅಪ್ಪ ಸೌಂಡ್ ಆಗಲಿಲ್ಲ. ನಾ ಎಲ್ಲ ಜೋರು ಟರ 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 ಅಂತ ಏನಾರ ಹಾರ್ನ ಹೊಡಿತೈತೆ ಅಂತ ಮಾಡಿದ್ದೆ. ಕತ್ತಲಾಗಿ ಎಲ್ಲಿ ಹೋಗ್ತಿದ್ದು ಹುಡುಗಿ? ಅಯ್ಯೋ ಎದಕ್ಕಾರ ಹೋಗಿರ್ಬೇಕು ಬಿಡವ, ಎದಿ ಮ್ಯಾಗ ನಿಂದ್ರದನ್ನ ಹೆಂಗ ಟಿವಿನಾರ ನೋಡ್ತೇನಪ್ಪ, ಕೆಟ್ಟ ಬ್ಯಾಸರಾಗಕತ್ತ. ಅಲ್ಲೇ ಇವ್ರು ಆಜು ಬಾಜುದವ್ರು ಉಂಡು ಗಿಂಡು ಬಂದು ಮಾತಾಡ್ಕೊಂತ ಕುಂದಿರ್ತಿದ್ರಲ್ಲ, ಹೊತ್ತೊಕ್ಕಿತ್ತು. ಇಲ್ಲಂತರ ಟೈಮ್ ಪಾಸ್ ಆಗವಲ್ತು. ಏನು ಮಾಡ್ತೀಯ ಹೇಳು? ದ್ರಾಕ್ಷಣಿ ಅವ ಟಿವಿ ಹಚ್ಚವಟ್ಟು ನೋಡ್ತೇನೆ, ಕೆಟ್ಟ ಬ್ಯಾಸರಾಡಕತ್ತೈತಿ. ಅಲ್ಲವಾ ಈಗ ಮಕ್ಕೊಂಬಿಡ್ರವ, ಹಾಸ್ತಾನೆ ಮತ್ತೆ ಟಿವಿ.
ಇದು ಟಿ ವಿ ನೋಡ್ತೀನವ, ನಮ್ಗೆ ಆಸೆ ಪಾಸೆ ಅವು ಧಾರಾವಾಹಿ ಎಲ್ಲ ಬ್ರಹ್ಮಗಂಟು ಎಲ್ಲ ವಾಪಸ್ ಮತ್ತೆ ಹಾಕ್ತಾರೆ ಈಗ. ನಂಗೆ ನಮ್ಮ ಮನ್ಯಾಗ ಹಂಗೆ ಮಾಡ್ತೇನಿಲ್ಲ ನಾನು, ನಿಂಗೇನು ಗೊತ್ತಿಲ್ಲನ, ನಂಗೆ ನಿದ್ದೆ ಬರೋದಿಲ್ಲ, ವಯಸ್ಸಾದಂಗೆ ನಿದ್ದೆ ಭಾಳ ಕಮ್ಮಿ. ಅದಕ್ಕೆ ಒಂದು ಸಪಾತನ ಇಲ್ಲೇ ಹಾಸಿಗೆ ಹಾಸು ಮಕ್ಕೊಂಡ ನೋಡ್ತಿರ್ತೇನೆ, ಅದು ಯಾವಾಗ ನಿದ್ದೆ ಎತ್ತೈತೆ ಹತ್ತುವಲ್ತಕ್ಕ, ಆಮೇಲೆ ಬಂದ್ ಮಾಡುವಂತೆ. ಆಯ್ತವ ಅಣ್ಣ, ತಡಿ ಹಾಸಿಗೆ ಅದು ಎಲ್ಲ ತರ್ತೇನೆ. ಎಲ್ಲಿಟ್ಟು ಹೇಳುವ ತರಲನ? ನೀ ಟಿ ವಿ ಹಚ್ಚ ಬಾರ, ಹಾಸಿಗೆ ತೊಗೊಂಬರ್ತಾನವ. ಅಲ್ಲವಾ ಆ ಕಡೆ ಮೂಲೆಗದವ, ತಡಿ ತರ್ತೇನೆ. ಅಯ್ಯ ಹಂಗೆ ಹತ್ತು ಮಾಡ್ತೀರಿ, ತಡಿ ಹಚ್ಚಲ ಟಿ ವಿ ಹಚ್ಚು. ನನಗೂ ಹೊಸ ಜಾಗ ಅಲ್ಬಿ, ನಿದ್ದೆ ಬರುವಲ್ತು, ಟಿವಿನ ಹಚ್ಚಿ ನೋಡ್ತಂತಡಿ. ಈ ಕಡೆ ಬಟ್ಟ ನೋಡಿ ಇದನ್ನ. ಅಯ್ಯೋ ದೇವ್ರೆ, ಯಾಕಪ್ಪ ಇವತ್ತು ಹಿಂಗೆ ಪರೀಕ್ಷೆ ಮಾಡಕತ್ತಿ? ಎಲ್ಲ ಕದತಿ ಇವಾಗ ತೆಗೆದ್ರೆ ಗೊತ್ತಾಗತ್ತೀಗ. ಹಾಂ ಅಲ್ಲೈತೆ ನೋಡಲ್ಲಿ ನಂಬರ್ ಎಷ್ಟು ನೋಡೋದು? ನಮ್ಮ ಮನೇಲಿ ಟಿವಿ ಇದ್ದಂಗ ಬೇವ ಇದು ಹೌದು.